ನಮಸ್ತೆ. ಚೈತ್ರ, ಚಿಕ್ಕಬಳ್ಳಾಪುರ ಜಿಲ್ಲೆ ವಿಲೇಜ್ ಇಂದ ಬರ್ತಾ ಇದೆ. ಗಂಗಮ್ಮ ನಮ್ಮತ್ತೆ 70 ಮೇಲೆ ಆಗಿದೆ. 3 ವರ್ಷ ಆಯ್ತು ಆಪರೇಷನ್ ಆಗಿ. ಮತ್ತೆ 5 ತಿಂಗಳ ಮೇಲೆ ಆಯ್ತು ಗೊತ್ತಾಗಿ. ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿದೀವಿ. ಅದು ಅಲ್ಲೂ ಬಿದ್ದೋಗ್ಬಿಟ್ಟು ಅಲ್ಲಿ ಗಾಯ ಆಗಿತ್ತು. ಅದಕ್ಕಿಂತ ಹಾಸ್ಪಿಟಲ್ಗೆ ಹೋಗಿದ್ದೆ, ಮೇಲಾಗಿಲ್ಲ. ಅದೆಲ್ಲ ನೋಡ್ಸಿದೀವಿ, ಮೇಲಾಗಿಲ್ಲ. ಮತ್ತೆ ದೇವನಹಳ್ಳಿ ಹಾಸ್ಪಿಟಲ್ ಅಲ್ಲಿ ತೋರಿಸ್ದೆ, ಅದು ಇದು ಅಂತ ಹೇಳಿದ್ರು. ಅಲ್ಲಿ ಆಪರೇಷನ್ ಮಾಡಿಸಿ ಮತ್ತೆ ಸ್ಟಾರ್ಟ್ ಆಯ್ತು. ಇವತ್ತು ನಾನು ನೋಡಿದ ಪೇಷಂಟ್ ಹೆಸರು ಗಂಗಮ್ಮ ಅಂತ 77 ಇಯರ್ಸ್. ಇವರಿಗೆ 2 ವರ್ಷ ಹಿಂದೆ ಜಿಂಜಿವಿಲೋ ಬಕ್ಕಸ್ ಸಲ್ಕಸ್ ಅಲ್ಲಿ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿತ್ತು. ಆಗ ಅವರಿಗೆ ಸರ್ಜರಿ ಮತ್ತೆ ರೇಡಿಯೇಷನ್ ಹೇಳಿದ್ರು. ಅವರು ಸರ್ಜರಿ ಮತ್ತೆ ರೇಡಿಯೇಷನ್ ಮಾಡಿಸ್ಕೊಂಡಿದ್ರು. ಬಟ್ 2 ವರ್ಷದಿಂದ ಅವ್ರು ಯಾವುದೇ ಫಾಲೋ ಅಪ್ ಅಲ್ಲಿ ಇರ್ಲಿಲ್ಲ. ಸ್ಕ್ಯಾನಿಂಗ್ ಆಗ್ಲಿ ಅಥವಾ ಇನ್ವೆಸ್ಟಿಗೇಷನ್ಸ್ ಆಗ್ಲಿ ಏನು ಮಾಡಿಸಿರ್ಲಿಲ್ಲ. ಬಟ್ ಇವಾಗ 3 ತಿಂಗಳು ಕೆಳಗಡೆ ಮಾರ್ಚ್ ತಿಂಗಳಲ್ಲಿ ಅವರಿಗೆ ಕತ್ತಿನ ಕೆಳಗಡೆ ಸ್ವೆಲ್ಲಿಂಗ್ ಕಂಡು ಬಂದ್ರಿಂದ ಅವ್ರು ಆಸ್ಪತ್ರೆಗೆ ಹೋಗಿ ತೋರಿಸಿದಾಗ ಸ್ಕ್ಯಾನಿಂಗ್ ಮಾಡಿಸಿದ್ರು. ಸ್ಕ್ಯಾನಿಂಗ್ ಮಾಡಿಸಿದಾಗ ಅವ್ರಿಗೆ ಇನ್ಫೆರೋ ಟೆಂಪರಲ್ ಫೋಸಾದಲ್ಲಿ ಮಾಸ್ ಲೀಜನ್ ಇದೆ ಅಂತ ಗೊತ್ತಾಗಿದೆ. ಅವರು 2 ಇಯರ್ಸ್ ಬ್ಯಾಕ್ ಬಂದಿದ್ದಾಗ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು. ಸರ್ಜರಿ ಆಗ್ಲಿ ರೇಡಿಯೇಷನ್ ಆಗ್ಲಿ ಎಲ್ಲ ಥೆರಪಿ ತಗೊಂಡಿದ್ರು. ಬಟ್ ಅದಾದ ನಂತರ ಫಾಲೋ ಅಪ್ಸ್ ಗಳು ಸರಿಯಾಗಿ ಮಾಡಿರ್ಲಿಲ್ಲ. ಇವಾಗ ಅದು ಸಿಂಪ್ಟಮ್ಸ್ ಕಂಡು ಬಂದಿದ್ರಿಂದ ಅವರು ಸ್ಕ್ಯಾನಿಂಗ್ ಮಾಡಿಸಿದ್ರು. ಬಾಯಲ್ಲಿ ಆರಾಮಾಗಿದ್ರು. ಮತ್ತೆ 2 ವರ್ಷ ಮೇಲೆ ಆಯ್ತು. ಆಮೇಲೆ ನೋವು ಅಂತ ಕೀಮೋ ಎಲ್ಲ ಬರ್ತಾ ಇತ್ತು ಸ್ವಲ್ಪ ಬಾಯಿಂದ. ಹಾಸ್ಪಿಟಲ್ ತೋರಿಸಿದ್ವಿ. ಮತ್ತೆ ಅಲ್ಲಿ ಆಪರೇಷನ್ ಮಾಡ್ಬೇಕು, ಇಲ್ಲಾಂದ್ರೆ ರೇಡಿಯೋ ಥೆರಪಿ ಮಾಡಿಸಿದ್ರೆ ಅದೇ ಗ್ಯಾರಂಟಿ ಕೊಡೋದಿಲ್ಲ, ನಾವು ಮಾಡಿಸಿ ಏನ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅದು ಫೋನಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಬಂದಿದ್ದು. ಎಲ್ಲಡಿಕೆ ಆಗ್ತಾ ಇದ್ರು, ಕಡ್ಡಿ ಪುಡಿ ಎಲ್ಲಡಿಕೆ ಜಾಸ್ತಿ ಆಗ್ತಾ ಇದ್ರು. ಅದು ಆಪರೇಷನ್ ಮುಂಚೆನೆ ಸ್ಟಾಪ್ ಮಾಡ್ಬಿಟ್ರು, ಇದು ಅಂತ ಗೊತ್ತಾಗ್ತಾನೆ. ಯೂಶುವಲ್ ಆಗಿ ಬಾಯಿ ಅಥವಾ ಬಕ್ಕಲ್ ಮ್ಯೂಕೋಸದಲ್ಲಿ ಏನ್ ಕ್ಯಾನ್ಸರ್ಗಳಾಗುತ್ತೆ ಅದಕ್ಕೆ ಕಾರಣಗಳು ಮೇನ್ ಕಾರಣ ಇರುತ್ತೆ ಟೊಬ್ಯಾಕೋ ಚೀವಿಂಗ್, ಅಂದ್ರೆ ಹೊಗೆ ಸೊಪ್ಪು ಹಾಕೋದಿರ್ಬೋದು, ಕಡ್ಡಿ ಪುಡಿ ಹಾಕೋದಿರ್ಬೋದು, ಪಾನ್ ಪರ ಗುಟ್ಕಾ ಇದೆಲ್ಲ ಸೇವನೆ ಮಾಡೋದ್ರಿಂದ ಅದಕ್ಕೆ ಬರುತ್ತೆ. ಇವ್ರಿಗೂ ಕೂಡ ಅದೇ ಹ್ಯಾಬಿಟ್ ಇತ್ತು. ಅಂದ್ರೆ ಇವರು ಕೂಡ ಕಡ್ಡಿ ಪುಡಿ ಹೊಗೆ ಸೊಪ್ಪು ಹಾಕ್ತಾ ಇದ್ರು. ಬಟ್ ಅವರು ತುಂಬಾ ವರ್ಷಗಳಿಂದ ಹಾಕ್ತಿದ್ರು. ಬಟ್ ಕ್ಯಾನ್ಸರ್ ಅಂತ ಗೊತ್ತಾದ್ಮೇಲೆ ಸ್ಟಾಪ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಅವರು ಚೀವ್ ಮಾಡ್ತಾನೆ ಇದ್ರು. ಪೇಷಂಟ್ ನಮ್ಮ ಹಾಸ್ಪಿಟ್ಲಿಗೆ ಬರ್ಬೇಕಾದ್ರೆ ಕತ್ತಿನ ಕೆಳಗಡೆ ಊತ ಇತ್ತು. ಮತ್ತೆ ಅವರಿಗೆ ಕಿವಿ ಭಾಗ, ಕಣ್ಣಿನ ಭಾಗ, ಮತ್ತೆ ತಲೆ ಮತ್ತೆ ಕತ್ತಿನಲ್ಲೆಲ್ಲ ತುಂಬಾ ಸಿವಿಯರ್ ಪೇನ್ ಬರ್ತಾ ಇತ್ತು. ಮತ್ತೆ ಅವ್ರ ಅಟೆಂಡೆನ್ಸ್ ಹೇಳೋ ಪ್ರಕಾರ ಅವರಿಗೆ ತೂಕನೂ ಕಮ್ಮಿ ಆಗಿತ್ತು. ತೂಕ ಚೆಕ್ ಮಾಡಿದಾಗ ಫಸ್ಟ್ ಅವ್ರು 2023 50 kg ಇದ್ರಂತೆ. ಬಟ್ ಇವಾಗ 40 kg ಇದ್ದಾರೆ. ಬಾಯಲ್ಲಿ ಸರ್ಜರಿ ಆಗಿರೋದ್ರಿಂದ ಫುಲ್ ಬಾಯಿ ತೆಗಿಯಕ್ ಆಗಲ್ಲ. ಮತ್ತೆ ಊಟ ಎಲ್ಲ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಇವರಲ್ಲಿ ನಮ್ಮ ಟ್ರೀಟ್ಮೆಂಟ್ ಇಂದ ಇಮ್ಯುನಿಟಿ ಬೂಸ್ಟ್ ಅಪ್ ಆಗಿ ಅವ್ರಿಗೆ ಒಂದ್ ಸ್ವಲ್ಪ ಜನರಲ್ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗತ್ತೆ. ಮತ್ತೆ ಊಟ ಸೇರೋ ತರ ಆಗತ್ತೆ. ಇದೆಲ್ಲ ನಮ್ಮ ಟ್ರೀಟ್ಮೆಂಟ್ ಇಂದ ಆಗುತ್ತೆ. ಅವರಿಗೆ ನಮ್ಮ ಟ್ರೀಟ್ಮೆಂಟ್ ಜೊತೆಗೆ ಕೆಲವು ಆಹಾರ ಪದ್ಧತಿಗಳಲ್ಲಿ ಮಾಡಿಫಿಕೇಶನ್ಸ್ ಮಾಡ್ಕೊಳಕ್ ಹೇಳಿಕೊಡ್ಲಾಗಿತ್ತು. ಊಟದಲ್ಲಿ ನಾನ್ ವೆಜ್ ಆಗಿರ್ಬೋದು, ಅತಿ ಬಿಸಿಯಾದ ಆಹಾರ ಅಥವಾ ಅತಿ ಖಾರವಾದ ಆಹಾರ ಇವನ್ನೆಲ್ಲಾನು ಅವಾಯ್ಡ್ ಮಾಡಕ್ಕೆ ಹೇಳ್ಕೊಡ್ಲಾಗಿತ್ತು. ಅವ್ರಮ್ಮಾಗಿತ್ತಂತೆ ನುಂಗಕ್ಕಾಗಲ್ಲ. ಒಂದ್ ಟೈಮ್ ನುಂಗ್ತಾರೆ, ಒಂದ್ಸರಿ ನುಂಗಕ್ಕಾಗುತ್ತೆ, ಮತ್ತೆ ನುಂಗಕ್ಕಾಗಲ್ಲ. ನೀರು ಸಹ ಕುಡಿಯಕ್ಕಾಗಲ್ಲ, ತುಂಬಾ ನೋವು ಬರುತ್ತೆ. ನೆನ್ನೆನಿಂದ ಸ್ವಲ್ಪ ಓಡಾಡ್ತಾರೆ, ಮನೆಯಿಂದ ಆಚೆ ಓಡಾಡ್ತಾರೆ. ನೆನ್ನೆ ಎಲ್ಲ ಇಟ್ಕೊಂಡು ಹೋಗಿದ್ದು ವಾಶ್ರೂಮ್ಗೆಲ್ಲ. ಅವ್ರು ಮೇನ್ ಅವ್ರು ನಮ್ಮಲ್ಲಿ ಬರಕ್ಕೆ ಕಾರಣ ಏನಂದ್ರೆ ಅವ್ರಿಗೆ ಸರ್ಜರಿ ಮತ್ತೆ ರೇಡಿಯೇಷನ್ ಹೇಳಿದ್ರು. ಸ್ಕ್ಯಾನ್ ಅಥವಾ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ನೋಡಿ ಅವ್ರಿಗೆ ಸರ್ಜರಿ ಮತ್ತೆ ರೇಡಿಯೇಷನ್ ಅಡ್ವೈಸ್ ಮಾಡಿದ್ರು. ಬಟ್ ಏನಂದ್ರೆ ಅಕಾರ್ಡಿಂಗ್ ಟು ಹರ್ ಏಜ್ ಅವ್ರ ಕಡೆಯವರಿಗೆ ಸರ್ಜರಿ ಅಥವಾ ರೇಡಿಯೇಷನ್ ಮಾಡಿಸ್ಲಿಕ್ಕೆ ಇಷ್ಟ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಟ್ರೀಟ್ಮೆಂಟ್ ತಗೊಳಕ್ಕೆ ಬಂದಿದ್ದಾರೆ. ಇವಾಗ ಅವರಿಗೆ ಆಹಾರ ಪದ್ಧತಿಯನ್ನು ಎಕ್ಸ್ಪ್ಲೈನ್ ಮಾಡೋದಲ್ಲದೆ ಈಗ ಅವ್ರಿಗೆ ನಮ್ಮ ಟ್ರೀಟ್ಮೆಂಟ್ ಅನ್ನು ಶುರು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಹೇಗೆ ಪ್ರೋಗ್ರೆಸ್ ಕಾಣುತ್ತೆ ನೋಡ್ಬೇಕು. ಥ್ಯಾಂಕ್ ಯು.